ನಾವೆಲ್ಲ ಸೇರ್ಕೊಂಡು ಎಲ್ಲೋ ಒಂದು ಕಡೆ ಹೊರಟಿದ್ದೀವಿ. ಯಾಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಕೊಡಗು ಮಳೆಗಾಲದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸು ಅಂತ ಹೇಳ್ಬಿಟ್ಟು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಸೂಪರ್. ನಾವೆಲ್ಲ ಬ್ಯುಸಿ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆ ಬೇರೆ ಥರ ವೀಡಿಯೋಸು, ಆಮೇಲೆ ನ್ಯೂಸ್ ಎಲ್ಲ ನೋಡ್ತಾ ಯಾವುದು ಕರೆಕ್ಟ್ ಇನ್ಫಾರ್ಮೇಷನ್ ಯಾವುದು ರಾಂಗ್ ಇನ್ಫಾರ್ಮೇಷನ್ ಅಂತ ಗೊತ್ತಾಗಲ್ಲ. ಹೇಗೂ ನಿಮ್ಮನ್ನೆಲ್ಲ ಕರ್ಕೊಂಡು ಇವಾಗ ನಾವು ಒಂದು ರೌಂಡ್ ಹೊಡ್ಕೊಂಡು ಬರ್ತೀವಿ. ಯಾಕಂದರೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಬೇರೆ ಬೇರೆ ಕಡೆ ಒಂದೊಂದು ಅಂದರೆ ಮಾನ್ಸೂನಲ್ಲಿ ಕೆಲವು ಚೇಂಜಸ್ ಇರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ಬರುವ ಅಂತ. ಸೊ ನಮಗೆ ಕೆಲವು ಸತಿ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ಸತಿ 2018 ಒಂದು ಫ್ಲಡ್ ಆಗಿತ್ತು, ನಿಮ್ಗೆ ಗೊತ್ತಿರ್ಬೋದು. ಆ ಫ್ಲಡ್ಡೆಲ್ಲ ಆಗಿ ನಾವು ಒಂದು ಸತಿ ಬ್ಯಾಂಗ್ಳೂರಿಗೆ ಈವೆಂಟಿಗೆ ಹೋಗಿದ್ವಿ, ಒಂದು 2-3 ತಿಂಗಳು ಬಿಟ್ಟು. ಸೊ ಆವಾಗ ಈವೆಂಟಲ್ಲಿ ನಿಂತಿದ್ದೀವಿ, ನಾನು, ಇವಳು ಮತ್ತು ಆಶಿಕ್ ಅಂತ ನಮ್ಮ ಕೊಲ್ಲಿಗೆ ಇನ್ನೊಬ್ಬಳಿದ್ಲು. ಸೊ ಫುಲ್ ಈವೆಂಟಲ್ಲಿ ಖುಷಿಯಾಗಿ ನಿಂತಿದ್ದೀವಿ. ಯಾರೊಬ್ಬರು ಈ ಥರ ಬಂದರು, ಸ್ಟಾಲೆಲ್ಲ ಹಾಕಿದ್ವಿ ಯಾವುದೊಂದು ಎಕ್ಸಿಬಿಷನಲ್ಲಿ. ಬಂದು ಮಾತಾಡ್ಸ್ಬೇಕಾದ್ರೆ, ಓ ನೀವೆಲ್ಲಿಯವರು ಅಂತ ಕೇಳಿದ್ರು. ನಾನು ಹೇಳಿದೆ ನಾವು ಕೊಡಗಿನವರು ಅಂತ. ಸರ್ ಕೊಡಗು ಇದೆಯಾ ಸರ್, ಕೊಡಗು ಕೊಚ್ಚೋಗಿದೆ ಅಂತ ಬಂದಿತ್ತಲ್ಲ ಅಂತ ಹೇಳ್ಬಿಟ್ಟು. ಎಷ್ಟು ಬೇಜಾರಾಯಿತು ಅಂತ ಹೇಳಿದ್ರೆ, ಕೊಡಗು ಕೊಚ್ಚೋಗಿದೆ ಅಂತ ಹೇಳ್ಬಿಟ್ರು. ಕೊಡಗು ಕೊಚ್ಚೋಗೋದಕ್ಕೂ ಕೊಡಗಲ್ಲಿ ಆಗೋ ಕೆಲವು ಡ್ಯಾಮೇಜಸ್ಗೂ ಅದು ಸಂಬಂಧನೇ ಇಲ್ಲ ಆ್ಯಕ್ಚುಲಿ. ಬಟ್ ಈಗ ನೀವು ನೋಡ್ತಾ ಇರ್ಬೋದು, ಕೆಲವು ಕಡೆ ಅಲ್ಲ, ತುಂಬ ಕಡೆ ಕರೆಂಟ್ ಇರಲ್ಲ, ಮರ ಬಿದ್ದಿದೆ, ಹೊಳೆ ತುಂಬಿದೆ, ಇದೆಲ್ಲ ಆಗುತ್ತೆ ಹೋಗುತ್ತೆ. ಬಿಕಾಸ್ ಈ ಥರ ಒಂದು ಟೆರೇನಲ್ಲಿ ಇರಬೇಕಾದ್ರೆ ಇದೆಲ್ಲ ಒಂದು ಕಾಮನ್ ಚಾಲೆಂಜಸ್ ನಮಗೆ. ಅದಕ್ಕೆ ಗೌರ್ಮೆಂಟ್ ಯಾವ ಥರ ಹೆಲ್ಪ್ ಮಾಡಬೇಕು ಮಾಡ್ತಾ ಇದ್ದಾರೆ. ಮಾಡಿದ್ರೆ ತುಂಬ ಒಳ್ಳೆಯದು. ಅಡ್ಮಿನಿಸ್ಟ್ರೇಷನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ, ನಮ್ಮ ಪೊಲಿಟಿಷಿಯನ್ಸ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ, ಅದೆಲ್ಲ ಓಕೆ. ಬಟ್ ಕೊಡಗು ಕೊಚ್ಚೋಗಿದೆ ಅಂತ ಹೇಳೋದು ಇದೆಯಲ್ಲ, ತುಂಬ ನೋವಾಗುತ್ತೆ. ಸೊ ಅದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರು ದಗ ಅಂತ ಉರಿತಾ ಇದೆ ಅಂತ ನ್ಯೂಸ್ ಬಂತು. ನನ್ನ ತಮ್ಮ ಬೆಂಗಳೂರಲ್ಲಿದ್ದಾನೆ. ನನ್ನ ಇಮ್ಯಾಜಿನೇಷನ್ ಯೋಚನೆ ಮಾಡಿ, ಬೆಂಗಳೂರು ದಗ ಉರಿದೋಗ್ಬಿಟ್ರೆ ನನ್ನ ತಮ್ಮನ ಕತೆ ಏನು ಅಂತ ಹೇಳ್ಬಿಟ್ಟು ನಾನು ಕಾಲ್ ಮಾಡಿದೆ ಫುಲ್ ಟೆನ್ಷನಲ್ಲಿ. ಏನಾಯಿತು, ಬ್ಯಾಂಗ್ಳೂರು ಫುಲ್ ದಗ ಉರಿತಾ ಇದೆ ಅಂತ. ಹೌದಣ್ಣ, ಏನು ಗೊತ್ತಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ. ಅವನಿದ್ದು ಬೃಂದಾವನ ಎಕ್ಸ್ಟೆನ್ಷನ್ನು ಬನ್ನರ್ಘಟ್ಟ ರೋಡ್ ಹತ್ರ, ಅಲ್ಲಿ ಏನೂ ಇರಲಿಲ್ಲ ಅಂತ. ಆಮೇಲೆ ಗೊತ್ತಾಗಿದ್ದು KJ ಹಳ್ಳಿ DJ ಹಳ್ಳಿಯಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿಬಿಟ್ಟು ಅಲ್ಲಿ ಮಾತ್ರ ಏನೋ ಒಂದು ಸ್ವಲ್ಪ ಕಮ್ಯುನಲ್ ಇದಾಗ್ತಾಯಿತ್ತು. ಅದು ಬಿಟ್ಟರೆ ಹೊರಗಡೆ ಏನೂ ಇರಲಿಲ್ಲ. ಸೊ ಅದೇ ರೀತಿ ಕೆಲವು ಕಡೆ ನಾವು ವಿಷಯಗಳನ್ನ ನಂಬೋಕ್ಕಾಗಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ಏನಾಗ್ತಾಯಿದೆ ಅಂತ. ಸೊ ಬನ್ನಿ ಇವಾಗ ಸುತ್ತಾಡ್ಕೊಂಡು ಬರುವ. ನಾನು ಏನು ಪರ್ಫೆಕ್ಟ್ ಆಗಿದೆ ಅಂತ ಹೇಳಲ್ಲ, ಮತ್ತು ಯಾರಿಗೂ ಕೊಡಗಿಗೆ ಬನ್ನಿ ಅಂತ ಹೇಳ್ತಾ ಇಲ್ಲ, ಬಟ್ ಕೊಡಗುನ ತೋರಿಸ್ಕೊಂಡು ಬರುವ ಒಂದು ರೌಂಡ್. ಓಕೆ ಅಲ್ಲಕ್ಕೂ? ಹೌದು, ಅದು ಹೇಳ್ತಾರಲ್ಲ, ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತ ಹೇಳಿರ್ತಾರೆ. ಅದು TRPಗೋಸ್ಕರ ಅಲ್ಲ, TRP ಅದೇನು ಮಾಡೋಕ್ಕಾಗಲ್ಲ. ಆಬ್ವಿಯಸ್ಲಿ ನೆಗೆಟಿವ್ ಆಗಿ ತೋರಿಸಿದಷ್ಟು ಜನರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಅವ್ರಿಗೂ ಒಂದು ಖುಷಿ. ಕೆಲವು ಕಡೆ ಆ್ಯಂಕರ್ ಎಲ್ಲ ನಿಂತ್ಕೊಂಡು ಮಳೆಯಲ್ಲಿ ಹಿಂಗೆ ಛತ್ರಿಗಳು ಇಟ್ಕೊಂಡು ಗ್ರಾಫಿಕ್ಸು ಭಯ ಆಗಿಬಿಟ್ಟಿದೆ. ಸೊ ಈ ಥರ ನ್ಯೂಸ್ ಬರ್ತಾ ಇರೋದ್ರಿಂದ ನಾನು ಕೋಕು ನಮ್ಮ ಟ್ರಿಪ್ಸ್ನೆಲ್ಲ ಫುಲ್ ಪೋಸ್ಟ್ಪೋನ್ ಮಾಡಿಟ್ಟಿದ್ದೀವಿ. TV ಅವ್ರು ಬಂದು ಹೇಳಬೇಕು, ಏನು ತೊಂದರೆ ಇಲ್ಲ ಸರ್, ಹೋಗಿ ಎಲ್ಲರೂ ಅಂತ, ಆವಾಗನೇ ನಾವು ಹೋಗೋದು. ಇದ್ರ ಬಗ್ಗೆ ಒಂದು ಕಂಟೆಂಟ್ ಶಾರ್ಟ್ಲಿ ರಿಲೀಸ್ ಆಗುತ್ತೆ, ಬರುತ್ತೆ. ವೆಯ್ಟ್ ಮಾಡಿ. ಓಕೆ, ಈಗ ವಿಯನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ವಿಯನ್ನು ಕೋಕು ನಮ್ಮೊಟ್ಟಿಗಿದ್ದಾರೆ, ವಿತನ್ ಮತ್ತು ದರ್ಶನ್ ಎಲ್ಲ ಸೇರ್ಕೊಂಡು ಸುತ್ತಾಡ್ಕೊಂಡು ಬರ್ತೀವಿ. ಓಕೆ, ಎಕ್ಸೈಟೆಡ್ ವಿಯನ್? ಎಸ್, ಲೆಟ್ಸ್ ಗೋ. ಸ್ಕೂಲ್ ಇನ್ನೊಂದು 4 ದಿನ ರಜೆ ಸಿಕ್ಕಿದ್ರೆ ಕೊಡಗು ಅಲ್ಲ ಕರ್ನಾಟಕನೇ ಕವರ್ ಮಾಡ್ತೀನಿ ಅಂತ ಹೇಳು. ಬೇಡ, ಸ್ವಲ್ಪ ಲಾಂಗ್ ಆಗೋಯ್ತದು. ಓಕೆ ಬಾಯ್, ಲೆಟ್ಸ್ ಗೋ. ಬನ್ನಿ. ಮತ್ತೆ ಇದು ಸೀರೀಸು ಒಂದು 2-3 ವೀಡಿಯೋ ಮಾಡ್ತೀವಿ, ಜಸ್ಟ್ ಫಾರ್ ಫನ್ನು ಆ್ಯಂಡ್ ಇನ್ಫಾರ್ಮೇಷನ್ನು. ಅದರೊಟ್ಟಿಗೆ ಫೇಸ್ಬುಕ್ ಶಾರ್ಟ್ ವೀಡಿಯೋಸು ಇನ್ಸ್ಟಾದಲ್ಲೂ ಬರ್ತಾ ಇರುತ್ತೆ. ಸೊ ಬನ್ನಿ, ಇವಾಗ ನಾವು ಈಗ ಝೆನೋನಲ್ಲಿ ಹೋಗ್ತಾ ಇದ್ದೀವಿ. ಆಫ್ ರೋಡ್ ಏನಿಲ್ಲ, ನಾರ್ಮಲ್ ವೆಹಿಕಲ್. ಸೊ ಸುತ್ತಾಡ್ಕೊಂಡು ಬರುವ. ಓಕೆ, ಹೋಗೋಲ್ಲ ವಿತನ್? ಎಸ್. ದರ್ಶನ್? ಹಾಂ, ಲೆಟ್ಸ್ ಗೋ. ಹೋಗುವ. ನಿನ್ನ ಕಾರ್ ತೋರಿಸ್ಬಿಡು. ಕಾರು ತುಂಬ ಕಾಯ್ತಾ ಇದ್ದಾನೆ. ಆನ್ ಏನೇ ಮಾಡು. ನಾನು ಎಲ್ರಿಗೂ ತೋರಿಸ್ತೇನೆ. ಓಕೆ, ಭಜನ್ ಬೋಪಣ್ಣ ವಿತ್ ಕೋಕಿಲಾ ಕಣಿಮಾಸ್ ರಿಪೋರ್ಟಿಂಗ್ ಫ್ರಮ್ ಕೊಚ್ಚಿ ಹೋಗಿರೋ ಕೊಡಗಿಂದ ವಿತ್ ಕ್ಯಾಮರಾಮನ್ ವಿತನ್, ಆಮೇಲೆ ನಮ್ಮ ದರ್ಶನ್ ಯಾವುದು ಅಸಿಸ್ಟೆಂಟ್ ಕ್ಯಾಮರಾಮನ್ ದರ್ಶನ್. ಸೊ ಬನ್ನಿ ಸುತ್ತಾಡ್ಕೊಂಡು ಬರುವ. ಲೆಟ್ಸ್ ಗೋ. ಓಕೆ, ಲೆಟ್ಸ್ ಗೋ. ಎಷ್ಟು ಸತಿ ಲೆಟ್ಸ್ ಗೋ ಹೇಳಿದ್ ನಾವು. ಕೊಡಗಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಈ ಹಲಸಿನ ಹಣ್ಣು ಸೀಸನಲ್ಲಿ ಆನೆಗಳು ಜಾಸ್ತಿ ಇರುತ್ತೆ. ಸೊ ಆನೆಗಳು ಯಾವ ಥರ ಎಲ್ಲ ನಡೆದಾಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಹತ್ಕೊಂಡು ಹೋಗಿದೆ. ಸೊ ಆನೆದು ಕಾಲ್ದು ಮಾರ್ಕ್ ನೋಡಿ, ಅಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ಲಿ. ಸೊ ಅಲ್ಲಿ ಅಡಿಕೆ ಮರದ ಹತ್ರ ಇಲ್ಲಿ ಬನ್ನಿ, ಆನೆದು ಲದ್ದಿ ತೋರಿಸ್ತೀವಿ. ವಿಯಾನ್, ಎಂತ ವಿಯಾನ್ ಇದು?
ಎಲಿಫೆಂಟ್ ಡಂಗ್. ಬೈಲಿ ಪಕ್ಕ ಬಾ. ಎಂತ ಇದು? ಎಲಿಫೆಂಟ್ ಡಂಗ್. ಅಕ್ಕು ಅಲ್ಲ ನೋಡಿ, ಹಲಸಿನ ಹಣ್ಣು ತಿಂದಿರೋದು. ಸೊ ಹಲಸಿನ ಹಣ್ಣು ನೋಡಿ, ಎಲ್ಲ ಅದ್ರದ್ದು ಬೀಜ ಎಲ್ಲ ಇದೆ. ಪಾಪ ಅದ್ರದ್ದು ಹೊಟ್ಟೆಪಾಡು ಅಷ್ಟು ದೊಡ್ಡ ಹೊಟ್ಟೆ ಕೊಟ್ಟಿದೆ ದೇವರು. ತಿಂದ್ಕೊಂಡಿರ್ಬೇಕಲ್ಲ ಈ ಮಳೆಗಾಲದಲ್ಲಿ, ಅದಕ್ಕೆ ಸುತ್ತಾಡ್ಕೊಂಡು ತಿನ್ನುತ್ತೆ. ಸೊ ಇದೆಲ್ಲ ಒಂದು ಪಾರ್ಟ್ ಆಫ್ ನಮ್ಮ ಕೊಡಗಿನ ಒಂದು ಲೈಫ್ ಸ್ಟೈಲು. ಕೊಡಗುಂತಲ್ಲ, ಈ ಥರ ಮಲೆನಾಡುಗಳಲ್ಲಿ ಈ ಥರ ಇರುತ್ತೆ. ಸೊ ಪೋಕಲ್ಲ ವಿಯಾನ್? ಪೋಕ, ಲೆಟ್ಸ್ ಗೋ. ಬಾ ನೋಡ್ರಿ, ಪಕ್ಕದ ನೋಡ್ರಿ, ನೀಕ್ ಬೋಂಡು, ಜಾಕ್ ಫ್ರೂಟ್, ಚಕ್ಕೆ, ಬಾಂಡ. ಓಕೆ, ಹೋಗುವ. ನಾನು ಹೇಳ್ತಾ ಇರೋದು ಎಷ್ಟು ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ. ಈಗ ಮಳೆ ಎಲ್ಲ ಹೊಡೆದಿರೋದ್ರಿಂದ ಹಿಂದ್ಗಡೆ ನೋಡಿ ಟಿಲ್ಲರಲ್ಲಿ ಗದ್ದೆ ಉಳ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ಎತ್ತು ಕೋಣ ಎಲ್ಲ ಇಟ್ಕೊಂಡು ಉಳ್ತಾ ಇದ್ರು. ಆಮೇಲೆ ಇವಾಗ ಎಲ್ಲ ಟ್ರೆಂಡ್ ಚೇಂಜ್ ಆಗಿಬಿಟ್ಟಿದೆ. ಟ್ರ್ಯಾಕ್ಟ್ರು ಟಿಲ್ಲರ್ ಬಂದಮೇಲೆ ಒಂಥರ ಬೇರೆ ಥರ. ಬಟ್ ಸೀನೆಲ್ಲ ಸೇಮು. ಕೊಕ್ಕರೆ ಬಂದುಬಿಟ್ಟು ವೆಯ್ಟ್ ಮಾಡೋದು, ಆ ಮಣ್ಣು ಉತ್ತಂಗೆ ಅದರಲ್ಲಿ ಹುಳ ಎಲ್ಲ ಬರುತ್ತೆ ಚಿಕ್ಕದು, ಅದನ್ನೆಲ್ಲ ಹಿಡಿಯೋಕ್ಕೆ ಅಂತ ಪಕ್ಷಿಗಳು ಬರೋದು. ಸೊ ಇದೆಲ್ಲ ಒಂದು ಲೈಫ್ ಸ್ಟೈಲು. ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ ಇವಾಗ ಇನ್ನು ಮುಂದೆ ಯಾವ ಥರ ಸೀನ್ಸ್ ಎಲ್ಲ ಇದೆ ನಮ್ಮ ಕೊಡಗಿನಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಲೆಟ್ಸ್ ಗೋ, ಬನ್ನಿ ಮುಂದೆ ಹೋಗುವ. ಆಯಿತು, ಇವಾಗ ನಾವು ಲೆಫ್ಟ್ ಹೋಗೋದಾ ರೈಟ್ ಹೋಗೋದಾ? ಲೆಫ್ಟ್ ಸರಿ, ಲೆಫ್ಟ್. ಸೊ ಹೆಂಡತಿ ಮಾತು ಕೇಳಬೇಕು ಅಂತ ಹೇಳ್ತಾರೆ ವಿತನ್. ನೀವು ಲೆಫ್ಟ್ ಅಂತ ಹೇಳಿದ್ದು ಖುಷಿ ಆಯ್ತು ನನಗೆ. ಅಲ್ಲ, ನಾನು ಲೆಫ್ಟ್ ಹೇಳಿದ್ಮೇಲೆ ಅವ್ರೇನು ಲೆಫ್ಟ್ ಹೇಳಿಲ್ಲ, ಅವ್ರು ಲೆಫ್ಟ್ ಹೇಳಿದ್ಮೇಲೆ ನಾನು ಲೆಫ್ಟ್ ಹೇಳಿದ್ದು. ಓಕೆ, ನೋಡಿ ಕೊಡಗಿನ ಬಸ್ಸು ಜಯಲಕ್ಷ್ಮಿ. ನಾವೆಲ್ಲ ಕಾಲೇಜಿಗೆ ಹೋಗ್ತಾ ಇದ್ದ ಬಸ್ಸು ಗಂಗಾ ಗೌತಮಿ ಎಕ್ಸ್ಪ್ರೆಸ್. ಹೌದು, ಜಯಲಕ್ಷ್ಮಿ ಓಕೆ, ಬೇಗ ಹೇಳಿ ಎಷ್ಟು ಅಂತ. ಹಾಂ, ಜಯಲಕ್ಷ್ಮಿ, ಜ್ಯೋತಿಲಕ್ಷ್ಮಿ, ಧನಲಕ್ಷ್ಮಿ, ಮಹಾಲಕ್ಷ್ಮಿ, ಓನ್ಲಿ ಲಕ್ಷ್ಮಿ, ಬರೀ ಲಕ್ಷ್ಮಿ. ಹಾಂ, ಮತ್ತೆ ಕಮೆಂಟ್ ಮಾಡ್ತಾರೆ. ಕೊಡಗಿನವ್ರು ಯಾರು ಇದ್ರೆ ನಿಮ್ಮದು ಯಾವುದು ಬಸ್ ಅಂತ ಹೇಳಿ, ಅಂದರೆ ಲೈಕ್ ಬಸ್ ಯಾವುದಾದ್ರು ನೆನಪಿದ್ರೆ ಟ್ರಾವೆಲ್ ಮಾಡಿದರೆ ಅದನ್ನ ಕಮೆಂಟಲ್ಲಿ ತಿಳಿಸಿ. ಸೊ ಪ್ರೈವೇಟ್ ಬಸ್ ಈಸ್ ಆಲ್ವೇಸ್ ಎನ್ ಎಮೋಷನ್. ಓ ಇಲ್ಲಿ ನಿಲ್ಲಿಸುವಲ್ಲ. ಸೂಪರ್. ನಾಟಿ ನೆಡ್ತಾ ಇದ್ದಾರೆ. ಸೊ ನಾಟಿ ನೆಡೋದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇಲ್ಲೊಂದು ಗದ್ದೆಯಲ್ಲಿ ನಾಟಿ ನೆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್ದು ಗದ್ದೆ ಇದು. ಸೊ ಎಲ್ಲ ಸೇರ್ಕೊಂಡು ಇವಾಗ ಬ್ರೇಕ್ ಟೈಮು. ಬಿಸಿ ವಡೆ, ಕಾಫಿ ಎಲ್ಲ ಕುಡಿತಾ ಇದ್ದಾರೆ. ಬ್ಲ್ಯಾಕ್ ಕಾಫಿ, ಬೆಲ್ಲ ಕಾಫಿ ಎಲ್ಲ ಸಖತ್ತಾಗಿರುತ್ತೆ. ಈಗ ನಾಟಿ ಬ್ರೇಕ್ ಟೈಮಲ್ಲಿ ನಾವು ಬಂದಿದ್ದೀವಿ. ಸೊ ಇದೆಲ್ಲ ನಮ್ಮ ಕೊಡಗಿನ ಒಂದು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್. ನೋಡೋಕ್ಕೆ ಅಷ್ಟು ಸಖತ್ತಾಗಿರುತ್ತೆ. ಇವರಿಗೆಲ್ಲ ಬಾಯಿ ಹೇಳ್ಬಿಡು. ಟಡಂಟ್. ಓಕೆ, ಸೊ ನಮ್ಮ ಗೆಸ್ಟಿಗೂ ನಾವು ಈ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ. ಸೊ ಈ ಥರ ಕೋಟೆಲ್ಲ ಹಾಕ್ಸ್ಬಿಟ್ಟು ವಾಕ್ ಕರ್ಕೊಂಡು ಹೋಗೋದು ಇದೆಲ್ಲ. ಸೊ ಟಿಪಿಕಲ್ ನಿಮಗೆ ಕೊಡಗಿನ ಎಕ್ಸ್ಪೀರಿಯನ್ಸು ಬೇಕಂದರೆ ಈ ಥರ ಎಲ್ಲ ಎಂಜಾಯ್ ಮಾಡಬೇಕು. ಗದ್ದೆಗೆ ಇಳಿಯೋದು, ಆಟ ಆಡೋದು, ಇದೆಲ್ಲ ಇದ್ರೇ ಚೆಂದ ಕೊಡಗಿನ ಲೈಫು. ಸೊ ಬನ್ನಿ ಇವಾಗ ಹೋಗುವ. ನಾವು ಈ ಥರ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಎಷ್ಟು ತೋರಿಸ್ತೀವೋ ಅಷ್ಟು ತೋರಿಸ್ತೀವಿ. ನೆಕ್ಸ್ಟ್ ಬಾಕಿ ವೀಡಿಯೋದಲ್ಲಿ ಬರ್ತಾ ಇರುತ್ತೆ ಮ್ಯಾಕ್ಸಿಮಮ್. ಓಕೆ, ಸೋಮ್ಸ್ ಬಾಯ್. ಅವರೇ ನನ್ನ ಫ್ರೆಂಡ್. ಫಸ್ಟ್ ಟೈಮು ಏಷ್ಯಾಕದೊಂದು ವೀಡಿಯೋ ಮಾಡಿದ್ದೆ. ವೀಡಿಯೋದಲ್ಲಿ ನಿಮಗೆ ಇದು ತೋರಿಸುವಾಗ ಖಾಲಿ ಇತ್ತು, ಅಂದರೆ ನೀರಿರಲಿಲ್ಲ. ಇವಾಗ ಫುಲ್ಲು ನೀರು ತುಂಬ್ಕೊಂಡಿದೆ ನೋಡಿ, ತೋಡು. ಸೊ ನಾನು ಹೇಳಿದ್ದೆ ಯಾವತ್ತಾದರೂ ಮಳೆ ಹೊಡೆದು ಫುಲ್ಲು ನೀರು ಬಂದಾಗ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಏಷ್ಯಾಕ್ ಫ್ಯಾನ್ಸ್ ಯಾರಾದ್ರೂ ಇದ್ದರೆ ಕಮೆಂಟ್ ಮಾಡಿ. ಸೊ ಕೊಡಗಿನ ಫುಡ್ಡೆಲ್ಲ ಇಲ್ಲಿ ನಾವು ಟೇಸ್ಟ್ ಮಾಡ್ತೀವಿ. ಸೊ ನಮ್ಮಲ್ಲಿಂದ ಜಸ್ಟ್ ಒಂದು 2.5-3 ಕಿಲೋಮೀಟ್ರ್ ಬಂದರೆ ಏಷ್ಯಾಕ್ ಸಿಗುತ್ತೆ. ಸೊ ಬನ್ನಿ ಈಗ ಮುಂದೆ ಹೋಗುವ. ಲೆಟ್ಸ್ ಗೋ. ಇವಾಗ ನಾವು ವಿರಾಜಪೇಟೆಗೆ ಹೋಗುವಾಗ ನಮ್ಮ ಸಾರಥಿ ಈಗ ವಿತನ್ ಆಗ್ತಾರೆ. ಸೊ ಈಗ ನಾನು ಸದ್ಯಕ್ಕೆ ಕ್ಯಾಮರಾಮನ್ ಆಗ್ತೀನಿ. ದರ್ಶನ್ ಹಿಂದೆ ಕೂತಿದ್ದಾರೆ. ಕೋಕ್ ವಿಯಾನ್. ಓಕೆ, ವಿತನ್ ಹೋಗೋದಾ? ಓ, ಹಿಂದೆ ಸ್ಪಿರಿಟ್ ವರ್ಲ್ಡ್ ಕಾಣ್ತಾ ಇದೆ. ಓಕೆ, ನಾನು ಬನ್ನಿ ನಮ್ಮ ವಿರಾಜಪೇಟೆನ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ವಿರಾಜಪೇಟೆ ಮಳೆಯಲ್ಲಿ ಹೇಗಿದೆ ಅಂತ.
ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಮಳೆ ಹೊಡೀತು, ಅಷ್ಟು ಬೇಗ ರೀಸೆಟ್ ಆಗಿದೆ. ಸೊ ಅದೇ ಈ ಒಂದು ನೇಚರ್ದು ಸ್ಪೆಷಾಲಿಟಿ ನೋಡಿ. ಇವಾಗ ಸ್ವಲ್ಪ ಎಲ್ಲ ಆರಾಮಾಗಿ ಓಡಾಡ್ತಾ ಇದ್ದಾರೆ, ಯಾಕಂದರೆ ಈಗ ಮಳೆ ಸ್ವಲ್ಪ ಬ್ರೇಕ್ ಕೊಟ್ಟಿದೆ. ವಿತನ್, ವಿರಾಜ್ಪೇಟ್ ಒಂದು ರೌಂಡ್ ಹೊಡೆದು ಹೋಗೋ ಮುಂದೆ. ಇದು ನಮ್ಮ ವಿರಾಜಪೇಟೆ, ನಾವು ಹುಟ್ಟಿ ಬೆಳೆದು ಓಡಾಡಿರುವಂಥ ಒಂದು ಜಾಗ. ವಿತನ್, ನೀನು ಯಾವ ಹಾಸ್ಪಿಟಲಲ್ಲಿ ಹುಟ್ಟಿದ್ದು ವಿತನ್? ಸಿವಿಲ್ ಹಾಸ್ಪಿಟಲ್. ಸೂಪರ್. ನನ್ನ ಮಗ ಗೋಣಿಕೊಪ್ಪ ಸಿವಿಲ್ ಹಾಸ್ಪಿಟಲ್. ಆದರೆ ನಾನು ಹುಟ್ಟಿರೋದು ಇಲ್ಲಿ ಮುಂದೆ ಒಂದು ಹಾಸ್ಪಿಟ್ಲ್ ರೈಟ್ ಸೈಡಲ್ಲಿ. ಅಲ್ಲ, ಮೇರಿ ಥೋಮಸ್ ಅಂತ ಇತ್ತು. ಹಳೆ ವಿರಾಜ್ಪೇಟೆಗೂ ಈಗಿನ ವಿರಾಜ್ಪೇಟೆಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ, ಶಾಪ್ಸ್ ಹೆಸರು ಎಲ್ಲ ಫುಲ್ಲು ಸ್ಟ್ಯಾಂಡರ್ಡು. ಗೂಗಲ್ಲು, ಫೇಸ್ಬುಕ್ಕು, ಏರ್ಪೋರ್ಟು ನೋಡಿ ಅಲ್ಲಿ ಏರ್ಪೋರ್ಟ್ ಮುಂದೆ 2020 ಸಿಂಪ್ಲೆಕ್ಸ್. ಹಾಂ, ಅದು ಇದು ಬೇರೆ ಏರ್ಪೋರ್ಟ್ ಅಲ್ಲ. ಕಿಶೋರ್ಗೆ ನಾನು ಏರ್ಪೋರ್ಟಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಕಿಶೋರ್ಗೆ ಪಕ್ಕ ಹೋಗ್ಬಿಡ್ತಾನೆ ಏರ್ಪೋರ್ಟಿಗೆ, ಕಣ್ಣೂರು ಏರ್ಪೋರ್ಟಿಗೆ. ನಾನು ಹುಟ್ಟಿದ ಹಾಸ್ಪಿಟ್ಲ್ ಇದು. ಈ ಹಾಸ್ಪಿಟ್ಲಲ್ಲಿ ನನ್ನ ಜನನವಾಗಿದ್ದು. ಇವಾಗ ಫುಲ್ ಬ್ರ್ಯಾಂಡೆಡ್ ಆಗಿಬಿಟ್ಟಿದೆ ವಿರಾಜ್ಪೇಟೆಯಲ್ಲಿ ನೋಡಿ. ಮೋರ್, ಮಹಾಲಕ್ಷ್ಮಿ ಸ್ವೀಟ್ಸು, ರಿಲಯನ್ಸು, ಹಾಂ, ಅಪೋಲೋ ಎಲ್ಲ ಬಂದುಬಿಟ್ಟಿದೆ. ಸ್ಟಾರ್ಟಿಂಗಲ್ಲಿ ಇದು ಯಾವುದೂ ಇರಲಿಲ್ಲ, ಎಲ್ಲ ಪಕ್ಕಾ ಲೋಕಲ್ ನಮ್ಮದು ಯಾರ್ಯಾರು ವಿರಾಜ್ಪೇಟೆ ಅವರು ಸುತ್ತಮುತ್ತದವರೇ ಇಟ್ಟಿದ್ರು ಶಾಪ್ಸು. ಹೌದಾ, ಸೂಪರ್. ನೋಡಿ ಪೂರ್ವಿಕಾ ಮೊಬೈಲ್ಸ್ ಅದು ಬಂದಿದೆ. ಹಾಂ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಒಂದು ಬೇಕು ನಮ್ಮ ಕೊಡಗಿಗೆ. ಆದರೂ ಹಾಸ್ಪಿಟಲ್ಸ್ ತುಂಬ ಬಂದಿದೆ ಹೊಸದು. ಸೊ ನಾವು ರೈಟಿಗೆ ಹೋಗುವ, ಸುಮ್ಮನೆ ಒಂದು ರೌಂಡ್ ನಿಮಗೆ ತೋರಿಸ್ಬಿಡ್ತೀವಿ ವಿರಾಜ್ಪೇಟ್. ಸಾರಿ, ಲೆಫ್ಟ್. ನಮ್ಮ ಕ್ಲಾಕ್ ಟವರು, ಫೋರ್ಟ್ ಮಾರ್ಕರ್ನೂ ಬಂದುಬಿಟ್ಟಿದೆ. ವಿರಾಜ್ಪೇಟಲ್ಲಿ ಫೋರ್ಟ್ ಮಾರ್ಕರ್ ಯಾಕೆ ಬಂತು? ಫೋರ್ಟ್ ವಿರಾಜ್ಪೇಟ್ ಅಂತ ಆಗಬೇಕಲ್ಲ. ದಿನೇಶಣ್ಣ ನೋಡಿದ್ರೆ ಏನಪ್ಪ ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ. ಫೋರ್ಟ್ ಮಾರ್ಕರ ಫುಡ್ಡು ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾನು ಹೋಗಿದ್ದೀನಿ, ಬಟ್ ಇಲ್ಲಿ ವಿರಾಜ್ಪೇಟೆಲ್ಲಿ ಟ್ರೈ ಮಾಡಿಲ್ಲ, ಬಟ್ ಹೋಗ್ತೀನಿ. ಕೂರ್ಗ್ ಸ್ಟೈಲ್. ಹಾಂ, ಹೌದು. ಅದು ವಿರಾಜ್ಪೇಟ್ ನಮ್ಮ ಕಾವೇರಿ ಕಾಲೇಜ್ ವಿಮೆನ್ಸ್ ಕಾಲೇಜ್ ಆಗಿದ್ದಾಗ ವಿತನಲ್ಲಿ ಜಾಸ್ತಿ ಓಡಾಡ್ತಿದ್ದಂತೆ ಅಲ್ಲ. ಮಾತು ಬರ್ತಾ ಇಲ್ಲ ನೋಡಿ. ನಂದಿ ಜ್ಯುವೆಲ್ಲರ್ಸು ನಮ್ಮ ಅಮ್ಮಂದು ತುಂಬ ಫೇವ್ರೇಟ್ ಜ್ಯುವೆಲ್ಲರ್ಸ್ ಇದು ಅಲ್ಲ ಕೋಕ್. ಯಾವಾಗ ನೋಡಿದ್ರೆ ಇಲ್ಲೇ ಓಡಿ ಬರ್ತಾರೆ. ಮುಂದೆ ಹೋಗುವ. ಸೊ ವಿರಾಜ್ಪೇಟ್ ಒಂದು ರೌಂಡ್ ಹೊಡೆದು ಇನ್ನೇನಿದೆ ತೋರಿಸ್ಬಿಟ್ಟು ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಅಲ್ಲಿಂದ ಪುನಃ ಓಪನ್ ಅಪ್ ಆದರೆ ಒಳ್ಳೆ ನೇಚರ್ ಮಧ್ಯದಲ್ಲಿ ನಿಂತಿರ್ತೀವಿ. ಸೊ ಈ ಮಳೆಗಾಲದಲ್ಲಿ ಏನೇನು ಮಾಡ್ತಾರೆ ಅಂತ ಹೇಳೋದು ಒಂದು ಸ್ಪೆಷಾಲಿಟಿ ನೋಡಿ. ಅಲ್ಲಿ ಬಟರ್ ಫ್ರೂಟು, ನಿಂಬೆಹಣ್ಣು, ಬೈಂಬಳೆ ಅಂದರೆ ಕಣಿಲೆ ನೋಡಿ. ಅಲ್ಲಿ ಬೇರೆ ಬೇರೆ ಥರ ಜೋಳ ಏನೇನೋ ಇಟ್ಟಿದ್ದಾರೆ. ಸೊ ಲೋಕಲ್ ಶಾಪಿಂಗ್ ಸಖತ್ತಾಗಿರುತ್ತೆ. ನಮ್ಮ ಗಣಪತಿ ದೇವಸ್ಥಾನ, ಶ್ರೀ ಗಣಪತಿ ದೇವಸ್ಥಾನ ತುಂಬ, ಗೌರಿಗೆ ನಮ್ಮ ವಿರಾಜ್ಪೇಟ್ ತುಂಬ ಫೇಮಸ್ಸು. ಈಗ ದಸರಾಕ್ಕೆ ಮಡಿಕೇರಿ, ಮಂಗಳೂರು, ಮೈಸೂರು ಅಂತೆಲ್ಲ ಹೇಗೆ ಜನರು ಓಡ್ತಾರೆ ಇಷ್ಟಪಟ್ಬಿಟ್ಟು, ನಮ್ಮ ವಿರಾಜ್ಪೇಟೆಯವರಿಗೆ ಗೌರಿ ಗಣೇಶ ಫೆಸ್ಟಿವಲ್ ಸ್ಟಾರ್ಟ್ ಆದರೆ ತುಂಬ ಸಡಗರ ಸಂಭ್ರಮ. ಕರೆಕ್ಟ್ ಅಲ್ಲ? ಸೊ ಕೊಡಗಿಗೆ ಯಾರಾದರೂ ಈ ಟೈಮಲ್ಲಿ ಬಂದರೆ ಛತ್ರಿ ಬಿಟ್ಟು ಇಲ್ಲ ಬೇರೆ ನಮ್ಮ ವಾರ್ಮ್ ಕ್ಲೋತ್ಸ್ ಎಲ್ಲ ಕ್ಯಾರಿ ಮಾಡಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲೋದ್ರೆ ನೋಡಿ ಈ ಥರ ಪರ್ಚೇಸ್ ಮಾಡಬೇಕು. ಆದರೆ ಕೆಲವು ಕಲೆಕ್ಷನ್ಸ್ ಇದೆಯಲ್ಲ ನಮ್ಮ ಅಲಕೋಕ್ ಕಲೆಕ್ಷನ್ಸು, ಅದು ಬೆಂಗಳೂರು ಮೈಸೂರಲ್ಲೂ ಸಿಗಲ್ಲ. ಆ ಥರ ನೋಡಿ ಅಲ್ಲಿ ಲೋಕಲ್ ಶಾಪು ಕೃಷ್ಣ ಸ್ಟೋರ್ಸು ತುಂಬ ಫೇಮಸ್ಸು ಲೋಕಲ್ ಐಟಮ್ಸಿಗೆ. ಆಮೇಲೆ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು. ಬಸ್ ಸ್ಟ್ಯಾಂಡು, ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ತೋರಿಸೋ ವಿತನ್. AGCH ಅಬ್ದುಲ್ ಖಾದರ್ ನನಗೆ ಎವರ್ಗ್ರೀನ್ ಕೌಂಟಿ ಓಪನ್ ಮಾಡಿದಾಗ ಫಸ್ಟು ಸಾಲದಲ್ಲಿ ಒಂದು 20 ಕಂಬಳಿ ಕೊಟ್ಟವರು. ಮೆಮೊರೀಸ್. ಅಲ್ಲಿಂದ ಇಲ್ಲಿ ಬಂದರೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್. ನಮ್ಮ ಬಸ್ ಸ್ಟ್ಯಾಂಡು ನೋಡಿ, K12 ಅಂತೆ ಶಾಪು.
ಸೊ ಇಲ್ಲಿ ಭಗವತಿ, ಇನ್ಯಾವುದು ಬಸ್ ಇದೆ ನೋಡುವ, ಲಕ್ಷ್ಮೀ ಕೇರಳ ಬಸ್ ಅದು, ಮಂಜುನಾಥ, ರೋಹಿಣಿ 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 ಹಾಂ ಕಂಟೆಂಟ್, ನಮ್ಮ ಕಂಟೆಂಟಲ್ಲಿ ರೋಹಿಣಿ ಬಸ್ ತೋರಿಸಿದ್ವಿ. ಆಮೇಲೆ ಇನ್ನೇನಿದೆ, ಇನ್ಯಾವ ಬಸ್ ಇದೆ? ಹಾಂ ಹೌದು. ಆದರೆ ಏನು ಗೊತ್ತಾ ವಿತನ್, ಲೈಫಲ್ಲಿ ನಾನು ತುಂಬ ಜನರಿಗೆ ಬೇಗ ಏಜ್ ಆಗೋದು ನೋಡಿದ್ದೀನಿ. ಈ ಬಸ್ಸಲ್ಲಿ ಓಡಾಡ್ತಾರಲ್ಲ, ಬಸ್ ಕಂಡಕ್ಟರ್ಸು, ಬಸ್ ಡ್ರೈವರ್ಸು, ಬಸ್ಸಲ್ಲಿ ಯಾರ್ಯಾರು ಇರ್ತಾರೆ, ಕ್ಲೀನರ್ಸು, ತುಂಬ ವರ್ಷದಿಂದ ಅವ್ರನ್ನ ಅದೇ ರೇಂಜಲ್ಲಿ ನೋಡಿದ್ದೀನಿ. ನೋಡಿ ನೋಡಿ ಇವರು ಅಷ್ಟೇ, ಅವ್ರು ಎಷ್ಟು ಹೆಲ್ದಿಯಾಗಿರ್ತಾರೆ ಅಂತ ಹೇಳಿದ್ರೆ. ಗ್ಲಾಸ್ ಡೌನ್ ಮಾಡಿ. ನಮಸ್ಕಾರ, ಆರಾಮ? ನೋಡಿ ಅವರು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ, ಅದೇ ಥರ ಫಿಟ್ನೆಸ್ಸು, ಏನು ವ್ಯತ್ಯಾಸ ಆಗಲ್ಲ. ಸೊ ಅದೇ ಈ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ಓಡಾಡೋದು ಇರುತ್ತಲ್ಲ, ತುಂಬ ಡೆವಲಪ್ ಆಗ್ತಾರೆ. ನಾವು ಸಿಸ್ಟಮ್ ಮುಂದೆ ಕೂತು ಹೊಟ್ಟೆ ಬಂದು ವೆಯ್ಟ್ ಜಾಸ್ತಿ ಆಗಿ ತಲೆ ಕೆಡ್ಸ್ಕೊಂಡು. ಓಕೆ, ದಿವ್ಯವಾಣಿ ಈ ಬಸ್ಸಲ್ಲೂ ಓಡಾಡಿದ್ದೀವಿ ಅಲ್ಲ ವಿತನ್? ಓಕೆ, ನೆಕ್ಸ್ಟ್ ಇವಾಗ ಇಲ್ಲೊಂದು ಪೇಪರ್ ತಗೊಳ್ಳೋ ವಿತನ್, ಇವತ್ತು ನ್ಯೂಸ್ ಏನಿದೆ ನೋಡ. ಹಾಂ, ಮೊಬೈಲ್ ಪೌಚ್. 20 ರೂಪೀಸ್ಗೆ ಮಿಕ್ಸ್, 20 ರೂಪೀಸ್ಗೆ ಮಿಕ್ಸ್. ಇವನಿಗೆ ಗೊತ್ತಿಲ್ಲ. ಹಾಂ ಹಾಂ, ಅಪ್ಪನ ಅದೇ ಹೇಳ್ತೀಯಾ? ಅಲ್ಲ, ಅಪ್ಪ ಅಂತ ಏನು ಗ್ಯಾರಂಟಿ ಈಗ ನಿನಗೆ? ಹೌದಾ? ಓಕೆ, ನೈಸ್. ಓಕೆ, ಸೂಪರ್. ಮುಂದೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಶಕ್ತಿ ಪೇಪರಲ್ಲಿ ಏನೇನಿದೆ ಅಂತ ನ್ಯೂಸ್ ನೋಡಿಬಿಡುವ. ಶಕ್ತಿ ಪೇಪರ್ ತೆಗೆದ್ರೆ, ವರುಣಾರ್ಭಟದ ಪರಿಣಾಮ ಹಲವೆಡೆ ಕಾಳಜಿ ಕೇಂದ್ರ. ಎಸ್, ಕೆಲವು ಕಡೆ ತುಂಬ ತೊಂದರೆ ಆಗಿದೆ. ಅಲ್ಲಿಂದ ಮುನ್ನೆಚ್ಚರಿಕೆ ವಹಿಸಲು ಸಂಸದರ ಸೂಚನೆ, ಶಾಸಕ ಮಂತ್ರಿ ಭೇಟಿ, ಜಿಲ್ಲಾಡಳಿತದ ಭೇಟಿ. ಓಕೆ, ಜನವಿರೋಧಿ. ಸೊ ಈ ಶಕ್ತಿ ಪೇಪರಲ್ಲಿ ಬರುತ್ತಲ್ಲ ಇನ್ಫಾರ್ಮೇಷನು, ಇದು ಆಲ್ಮೋಸ್ಟ್ ಆ್ಯಕ್ಯುರಸಿ ಇರುತ್ತೆ. ಇಲ್ಲಿ ನಿಮಗೆ ಯಾವುದು ಹೈಪು ಈ ಥರ ಬೇಡದಿರೋ ಮ್ಯೂಸಿಕ್ ಹಾಕಿ ಅದನ್ನ ದೊಡ್ಡದಾಗಿ ಎದುರಿಸಿ ಬೆದರಿಸಿ ಏನು ಮಾಡಲ್ಲ, ಇರೋ ವಿಷಯನ ನೀಟಾಗಿ ಹಾಕಿರ್ತಾರೆ. ಸೊ ಶಕ್ತಿ ನಂಬೋದು ನ್ಯೂಸ್ ಪೇಪರ್ನ, ಅಂದರೆ ಅಪ್ ಟು ದ ಪಾಯಿಂಟ್, ಜಾಸ್ತಿ ಕಡಿಮೆ ಅಂತ ಏನಿಲ್ಲ. ಆಮೇಲೆ ಈಗ ಮುಂದೆ ಬಂದರೆ ಕೋಕುದು ಫೇವ್ರೇಟ್ ಲಾಭಮೇಳ. ಹೌದು, ಅವರು ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಕೋಕಿಗೆ. ಆಮೇಲೆ ನಮ್ಮ ಎವಿನ್ಯೂ, ಕೂರ್ಗ್ ಎವಿನ್ಯೂ. ಕೂರ್ಗ್ ಎವಿನ್ಯೂ, ಅಲ್ಲಿಂದ ನೋಡಿ ಆ ಕಡೆ ಗೆಣಸು ಮಾಡ್ತಾ ಇದ್ದಾರೆ, ಬಿಸಿ ಬಿಸಿ ಗೆಣಸು. ಬಿಸಿ ಅಲ್ಲ ಸರ್, ಓಕೆ ಓಕೆ, ಅಲ್ಲ ಅಂದರೆ ನನಗೆ ಆ ಗೆಣಸು ನೋಡಿದಾಗೆ ಬಿಸಿ ಬಿಸಿ ತಿನ್ನೋ ಫೀಲ್ ಸಿಕ್ತು ಹಾಗೆ. ಓಕೆ, ಮೆಟ್ರೋ ಆಯಿತು, ಈಗ ಒಂದು ರೌಂಡ್ ಹೊಡೆದಾಯಿತು. ಈಗ ಹೋಗುವ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿಗೆ ಅಂತ ಗೊತ್ತಿಲ್ಲ. ಮಳೆ ಸ್ಟಾರ್ಟ್ ಆಗಿದೆ, ಮಳೆಯಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಅಲ್ಲಿಗೆ ನಮ್ಮ ಪಯಣ ಇನ್ನು ಮುಂದುವರಿತಾ ಇದೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕಮೆಂಟ್ ಮಾಡಿ. ಓಕೆ, ವಿಯಾನು ನಿದ್ದೆ ಮಾಡಿಬಿಟ್ಟಿದ್ದಾನೆ, ಅವನೀಗ ರೀಚಾರ್ಜ್ ಆಗ್ತಾ ಇದ್ದಾನೆ. ಕೋಕು ಇವಾಗ ರೀಚಾರ್ಜ್ ಆಗಿ ರೆಡಿಯಾಗಿ ಎಲ್ಲ ಹೋಗಿ ವೀಡಿಯೋ ಮಾಡ್ತೀವಿ. ಮುಂದಿನ ವೀಡಿಯೋದಲ್ಲಿ ಸಿಗುವ ಇನ್ನೂ ಒಳ್ಳೆ ವ್ಯೂಸ್ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ಇದು ಸುಮ್ಮನೆ ಜಸ್ಟ್ ಒಂದು ಗ್ಲ್ಯಾನ್ಸ್ ಅಷ್ಟೇ, ನಿಮಗೆ ಏನಿದೆ ನಮ್ಮ ಒಂದು ವಿರಾಜ್ಪೇಟ್ ಸುತ್ತಮುತ್ತ ಏನು ನಡೀತಾ ಇದೆ ಅಂತ ಹೇಳೋದು ನಿಮ್ಗೆ ತೋರಿಸ್ಬೇಕಿತ್ತು. ಸೊ ಬನ್ನಿ ಇವಾಗ ಕಂಟಿನ್ಯೂ ಮಾಡುವ. ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಕುಶನಗರದ ಕಡೆ. ಮುಂದಿನ ವೀಡಿಯೋದಲ್ಲಿ ಸಿಗುವ ಲೇಟೆಸ್ಟ್ ಅಪ್ಡೇಟೆಡ್ ಮಾಹಿತಿ. ಬಾಯ್.